ಸಂಸ್ಥೆನಲ್ಲಿ 7ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಸಂಘಟಿಸಿದ್ವಿ. ಈ ಒಂದು ಸಮ್ಮೇಳನಕ್ಕೆ ವಿಶ್ವದ 14 ರಾಷ್ಟ್ರಗಳಿಂದ ಸಂಶೋಧನಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಭಾಗವಹಿಸಿ ರಿಸರ್ಚ್ ಅಂದರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು. ಇದು 3 ದಿನಗಳ ಒಂದು ಕಾರ್ಯಕ್ರಮ. ಈ 3 ದಿನದಲ್ಲಿ 191 ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಅದು ಆನ್ಲೈನ್ ಮತ್ತು ಆಫ್ಲೈನ್ 2 ಹೈಬ್ರಿಡ್ ಮಾಡೆಲ್ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ನೆರವೇರಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಕೂಡ ಬಂದಿದ್ದರು. ಅದರಲ್ಲಿ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ಎಸ್ ಜಿ ಗೋಪಾಲಕೃಷ್ಣ ಅವರು ಬಂದಿದ್ದರು. ಮುಖ್ಯ ಅತಿಥಿಗಳಾಗಿ ನಮ್ಮ ಫಾಕ್ಸ್ಕಾನ್ ಕಂಪನಿಯ HR ಡೈರೆಕ್ಟರ್ ಆದಂಥ ಸತೀಶ್ ಕುಮಾರ್ ಅವರಿದ್ದರು. ಜೊತೆಗೆ IEEE ಸೆಕ್ಷನ್ ಕಡೆಯಿಂದ ಸೇಲಂ ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಅವರು ಬಂದಿದ್ದರು. ಅದರ ಜೊತೆಗೆ ಮತ್ತು ಮಾಣಿಕ್ಯ ಕುಮಾರ್ ಝಾ ಈಸ್ ಆಲ್ಸೋ ಫ್ರಮ್ IEEE ಸೆಕ್ಷನ್, ಅವರು ಕೂಡ ಇದಕ್ಕೆ ಆಗಮಿಸಿದರು. ಅವರೆಲ್ಲರೂ ಸೇರಿ ಇದನ್ನು ನಡೆಸ್ಕೊಟ್ಟಂತಕ್ಕಂಥ ಕಾರ್ಯಕ್ರಮ IEEE ಕಾನ್ಫರೆನ್ಸ್. ಈ ಕಾನ್ಫರೆನ್ಸು ಯಶಸ್ವಿಯಾಗಿ ನೆರವೇರಲಿ ಅಂಥೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನು ಮಾತನಾಡಲಾಯಿತು. ಇದರಲ್ಲಿ ಬಂದಂಥ ಪೇಪರ್ಗಳಲ್ಲಿ ಏನು ಸಂಶೋಧನಾ ಈ ಒಂದು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ, ಸ್ಥಳೀಯ ಸಮಸ್ಯೆಗಳಿಗಲ್ಲದೆ ಅದ್ರ ಜೊತೆಗೂ ಕೂಡ ವಿಶ್ವದ ಸಮಸ್ಯೆಗಳಾದಂತಹ ಏನು ಈಗ ಅಗ್ರಿ, ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್, ಪರಿಸರ, ಕೃಷಿ ಮತ್ತು ಆರೋಗ್ಯ, ಈ 3 ವಿಷಯಗಳನ್ನು ಇಟ್ಟುಕೊಂಡು 191 ಪೇಪರ್ಗಳನ್ನು ಅಥವಾ ಈ ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಈ ಪ್ರಬಂಧಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ. ನಮ್ಮ ವಿಶ್ವಸಂಸ್ಥೆ 17 ವಿಚಾರಗಳನ್ನ ಇಟ್ಕೊಂಡು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇವನ್ನು 17 ಅಭಿವೃದ್ಧಿಪಡಿಸಿದರೆ ಇವೆಲ್ಲವೂ ಸೇರಿ ಮಾನವ ಕುಲಕ್ಕೆ ಟು ಮ್ಯಾನ್ಕೈಂಡ್ ದೆರ್ ವಿಲ್ ಬಿ ವೆಲ್ಫೇರ್ ಆಫ್ ಮ್ಯಾನ್ಕೈಂಡ್ ಈಸ್ ಬೀಯಿಂಗ್ ಅಡ್ರೆಸ್ಡ್. ಅದು ಕೂಡ ನಡೀತಾ ಇರೋದ್ರಿಂದ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಸಮ್ಮೇಳನ ಸಂಪೂರ್ಣವಾಗಿ ಯಶಸ್ವಿಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 3 ದಿನ ಕಾರ್ಯಕ್ರಮ ನಡೀತದೆ. ಎಲ್ಲ 191 ಸಂಶೋಧನಾರ್ಥಿಗಳು ಈ ಪ್ರಬಂಧವನ್ನು ಮಂಡಿಸ್ತಾರೆ. ಒಟ್ಟಾರೆಯಾಗಿ ಈ ಒಂದು ಸಮ್ಮೇಳನದ ಫಲಿತಾಂಶ ಏನಂತಂದರೆ ಅಗ್ರಿಕಲ್ಚರ್, ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಎಲ್ಲದಕ್ಕೂ ಕೂಡ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ.